ಕ್ರಾಂತಿ ಸದ್ದು ಗದ್ದಲ ಆರಂಭ. ಕೂರ್ಚಿ ಕಂಠಕ್ಕೆ ಮೊಳಗೆ ಬಿಟ್ಟು ರಣಕಹಳೆ. ಇಲ್ಲಿ ಯಾರ ಮಾತಿಗೂ ಕೂಡ ಕಿಮ್ಮತ್ತಿಲ್ಲ ಅಂತ ಹೇಳಿ ಕ್ರಾಂತಿ ವೀರರಿಗೆ ಕೌಂಟರ್ ಕೊಟ್ಟಿರುವಂತಹ ಡಿಕೆ ಶಿವಕುಮಾರ್. ಇದಾಗಿ 24 ಗಂಟೆ ಕಳೆದಿಲ್ಲ, ಅದಾಗಲೇ ಡೆಲ್ಲಿ ಟೂರ್ಗೆ ಸಜ್ಜಾಗಿರುವಂತಹ ಸತೀಶ್ ಜಾರಕಿಹೊಳಿ ರಾಜಕೀಯದ ಅಸಲಿ ಲೋಕೋಪಯೋಗಿ ಕಾರ್ಯ ಕೈಗೆತ್ತಿಕೊಂಡಿದ್ದಾರೆ. 3 ದಿನಗಳ ಈ ಒಂದು ದಂಡಯಾತ್ರೆಯತ್ತ ರಾಜ್ಯ ರಾಜಕಾರಣ ಕುತೂಹಲ ಮಾಡುವಂತೆ ಮಾಡಿದೆ. ನವೆಂಬರ್ ಕ್ರಾಂತಿಗೆ ಕೌಂಟ್ ಡೌನ್ ಶುರುವಾಗಿದೆ. ಪಟ್ಟ ಬದಲಾಗುತ್ತಾ ಅಥವಾ ವ್ಯಕ್ತಿಗಳು ಬದಲಾಗ್ತಾರಾ ಅಥವಾ ಡಿಕೆ ಶಿವಕುಮಾರ್ ಅವರ ಕನಸು ನುಚ್ಚು ನೂರಾಗುತ್ತಾ ಗೊತ್ತಿಲ್ಲ, ಕಾದು ನೋಡಬೇಕಾಗಿದೆ. ಅದರಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಹೂಡಿರುವಂತಹ ರಣತಂತ್ರಕ್ಕೆ ಬಂಡೆ ಕನಸು ಛಿದ್ರ ಆಗುತ್ತಾ ನೋಡ್ಬೇಕಿದೆಲ್ಲ. ಬೆಳಗಾವಿ ರಾಜಕೀಯ ಅಂದ್ರೇನೆ ಹಾಗೆ ಅಲ್ವಾ, ಯಾವ ಜಿದ್ದಿಗೂ ಕೂಡ ಕಮ್ಮಿ ಇಲ್ಲ. ಯಾವ ಹಂತಕ್ಕೆ ಬೇಕಾದ್ರೂ ಹೋಗುವಂತಹ ತಾಕತ್ತು ಯುದ್ಧ ಕಣದವರದಾಗಿರುತ್ತೆ. ಈ ಯುದ್ಧ ಕಣದಲ್ಲಿ ಸೋಲಿಲ್ಲದ ಸರದಾರನಾಗಿ ಕಿಂಗ್ ಮೇಕರ್ ಆಗಿ ಬೆಳೆದು ನಿಂತಿದ್ದು ಇದೇ ಪವರ್ ಲೀಡರ್ ಜಾರಕಿಹೊಳಿ. ಸೈಲೆಂಟ್ ಹೆಜ್ಜೆ ಮೀನಿಗಿಂತಲೂ ಕೂಡ ನಿಗೂಢವಾಗಿರುತ್ತೆ. ಅದನ್ನ ಬೆಂಗಳೂರಿನ ರಾಜಕೀಯ ಬಲ್ಲವರು ಗೊತ್ತಿರುತ್ತೆ. ಸತೀಶ್ ಇಟ್ಟಂತಹ ಗುರಿ ತಪ್ಪೋದೇ ಇಲ್ಲ ವೀಕ್ಷಕರೇ. ಈಗ ಅದೇ ಸತೀಶ್ ನೇರವಾಗಿ ಸಿಎಂ ಕುರ್ಚಿಗೆ ಗುರಿ ಇಟ್ರ ಗೊತ್ತಿಲ್ಲ. ಒಂದು ವೇಳೆ ಗುರಿ ಏನಾದ್ರೂ ಇಟ್ಟಿದ್ದೇ ಆದಲ್ಲಿ ರಾಜಕೀಯ ಮತ್ತೊಂದು ಮಹಾಯುದ್ಧ ಫಿಕ್ಸ್ ಅಂತಾನೆ ಹೇಳಬಹುದು. ಸತೀಶ್ ಈಗ ರೇಸಿಗಿಳಿದಂತಹ ಕುದುರೆ. ಸಿಎಂ ಪಟ್ಟದ ರೇಸ್ನಲ್ಲಿ ಸಾಹುಕಾರ್ ಹೆಸರು ಅತ್ಯಂತ ಪವರ್ಫುಲ್ ಆಗಿ ರಾಜಕೀಯದ ಪಟಸಾಲೆಯಲ್ಲಿ ಓಡಾಡ್ತಾ ಇದೆ. ಅದರಲ್ಲೂ ಸಿದ್ದರಾಮಯ್ಯ ನಂತರ ಅಹಿಂದ ಏಕಚಕ್ರಾಧಿಪತ್ಯ ಏನಾದ್ರೂ ಇತ್ತು ಅಂತಂದ್ರೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಖುದ್ದಾಗಿ ಬರ್ತಾ ಇರುವಂತದ್ದು. ಯತೀಂದ್ರ ಹೇಳಿದ ಬಳಿಕ ಪಟ್ಟಾಭಿಷೇಕ ಆಟಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಸಚಿವ ಜಾರಕಿಹೊಳಿ ದೆಹಲಿ ದಂಡಯಾತ್ರೆಗೆ ಸಜ್ಜಾಗಿದ್ದಾರೆ. ಕಾಂಗ್ರೆಸ್ ನವೆಂಬರ್ ಕ್ರಾಂತಿಗೆ ಕ್ಲೈಮ್ಯಾಕ್ಸ್ ಆಟ ಶುರುವಾಯಿತು ಅನ್ನುವಂತಹ ಚರ್ಚೆ ಈಗ ಹಬ್ಬಿದೆ. ಈಗ ದಿಲ್ಲಿ ಕಡೆಗೆ ಸತೀಶ್ ಜಾರಕಿಹೊಳಿ ಅವರ ಪಟ್ಟದಾಟ ಶಿಫ್ಟ್ ಆಗಿದೆ. ಹೌದು ವೀಕ್ಷಕರೇ, ಮೊನ್ನೆಯಷ್ಟೇ ದೆಹಲಿಯ ಭೇಟಿಯನ್ನ ಮುಗಿಸಿ ಬಂದಿದ್ದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಇದೇ ನವೆಂಬರ್ 11ಕ್ಕೆ ಮತ್ತೆ ಫ್ಲೈಟ್ ಬುಕ್ ಮಾಡಿಕೊಂಡಿದ್ದಾರೆ. ಅದು ಕೂಡ ಡಿಕೆ ಶಿವಕುಮಾರ್ ಹೋಗ್ಲಿಕ್ಕೆ ಸಜ್ಜಾಗಿದ್ದಾರೆ. ಅದಕ್ಕೂ ಮುನ್ನವೇ ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿ ಟೂರ್ ಅನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಅಂದ್ರೆ ನವೆಂಬರ್ 11ಕ್ಕೆ ಡಿಕೆ ಶಿವಕುಮಾರ್ ಫ್ಲೈಟ್ ಬುಕ್ ಮಾಡಿದ್ದ ಒಂದಿಷ್ಟು ದಿನಗಳ ಹಿಂದೆಗೆ ಜಾರಕಿಹೊಳಿ ಅವರು ಬೀಡ್ ಬಿಡಲಿದ್ದಾರೆ. ನಾಳೆಯಿಂದ ಭರ್ತಿ 3 ದಿನಗಳ ಕಾಲ ಸತೀಶ್ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ನವೆಂಬರ್ ಕ್ರಾಂತಿ ಚರ್ಚೆ ಹಿನ್ನೆಲೆಯಲ್ಲಿ ಸತೀಶ್ ಪ್ರವಾಸ ಕುತೂಹಲವನ್ನ ಮೂಡಿಸಿದೆ. ಭವಿಷ್ಯದ ಚುನಾವಣೆಯಲ್ಲಿ ಅಹಿಂದ ಪರಂಪರೆ ಅನಿವಾರ್ಯವಾಗಿದೆ. ಅಹಿಂದ ಈ ಒಂದು ರಾಜಕಾರಣ ಸತತವಾಗಿ ಪ್ರತಿಪಾದಿಸ್ತಾ ಇರುವಂತಹ ಸತೀಶ್ ಹೈಕಮಾಂಡ್ಗೆ ರಾಜಕೀಯ ಬೆಳವಣಿಗೆಗೆ ವಿವರಣೆಯನ್ನ ನೀಡಬೇಕಾಗಿದೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಕೆಸಿವಿ ಭೇಟಿಗೆ ಟೈಮ್ ಕೇಳಿದ್ದಾರೆ ಸತೀಶ್ ಅವರು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲ್ರನ್ನ ಭೇಟಿ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಮೂಲಗಳು ತಿಳಿಸಿದೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕಿವಿಗೆ ವಿಚಾರ ತಲುಪ್ತಾ ಇದ್ದಂತೆ ತಡ. ಹೋಗುವವರು ಎಲ್ಲಿ ಬೇಕಾದ್ರೂ ಹೋಗ್ತಾರೆ. ಹೆಡ್ ಆಫೀಸ್ ದೇವಸ್ಥಾನಕ್ಕೆ ಹೋಲಿಸಿದ್ದಾರೆ. ಪ್ರಿಯಾಂಕರಿಗೆ ಕೂಡ ಸತೀಶ್ ಭೇಟಿಗೆ ಏನೂ ಮರ್ಮ ಇಲ್ಲ, ವಿಶೇಷವೇನೂ ಇಲ್ಲ ಅಂತ ಅಂದ್ರು. ನಾಯಕತ್ವ ಬದಲಾವಣೆ ಚರ್ಚೆಗೆ ಸ್ವಯಂ ಬ್ರೇಕ್ ಹಾಕೊಂಡ್ರು. ದೆಲ್ಲಿಗೆ ಯಾರು ಯಾವಾಗ ಬೇಕಾದ್ರೂ ಹೋಗ್ಬೋದು. ಅದೇ ಕಾರಣ ಕಾಲಘಟ್ಟ ತುಂಬಾನೇ ಮುಖ್ಯ. ಹಾಗಾಗಿ ಸತೀಶ್ ಸೈಲೆಂಟ್ ಆಟ ಹಲವರನ್ನ ದಿಲ್ಲಿ ವಾರ್ತೆಯತ್ತ ದೃಷ್ಟಿ ಮಾಡುವಂತೆ ಮಾಡಿದೆ.